ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿ ಹೋಮ್ ಮೇಡ್ ಗ್ರಿಲ್ಲನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಓವೆನಲ್ಲಿ ಇಲ್ಲ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಆನಿಯನ್ನ ನಾನು ಕಟ್ ಮಾಡಿ ಹಾಕ್ತಿದ್ದೀನಿ, ಹಾಗೆ ಒಂದು 10 ಬೆಳ್ಳುಳ್ಳಿ ಎಸಳನ್ನು ಕಟ್ ಮಾಡಿ ಹಾಕಿದ್ದೀನಿ, 1 ಸ್ಪೂನ್ ಜೀರಿಗೆನ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ, ಹಾಗೆ ನಾನು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನು 1 ಸ್ಪೂನ್ ಆಗೋಷ್ಟು ಅರಗೆನು ಅಂದರೆ ಮಿಕ್ಸ್ಡ್ ಹರ್ಬ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೊತಾ ಇದ್ದೀನಿ. ಹಾಗೆ ನಾನು 1 ನಿಂಬೆಹಣ್ಣಿನ ರಸನ ಫುಲ್ಲು ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸನ ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಹಾಕಿದ ಮೇಲೆ ನಾನು ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನಾನು ಸನ್ಫ್ಲವರ್ ಆಯಿಲ್ನ ಹಾಕೊತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಈಗ ನಾನು ಲೈಟಾಗಿ ರುಬ್ಬಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಂಡು ಈ ಥರ ನಾನು ಗಟ್ಟಿಯಾಗಿ ಮಸಾಲೆನ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಮಸಾಲೆ ನೀರಾಗಿ ಇರಬಾರ್ದು, ಗಟ್ಟಿಯಾಗಿ ಇರಬೇಕು. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದನ್ನ ನಾನು ಯಾವುದೇ ಥರ ಕಟ್ ಮಾಡಲಿಲ್ಲ, ಹಾಗೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕಂಪ್ಲೀಟಾಗಿ ನೀರೆಲ್ಲ ಹೋಗೋ ಥರ ನಾವು ತೆಗೆದು ಇಟ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ನೀವು ನೀರೆಲ್ಲ ಆರಿಸಿ ಚಿಕನ್ನ ಇಟ್ಕೊಳ್ಳಿ. ಇದಕ್ಕೆ ನೀವು ಏನು ರುಬ್ಬಿ ಇಟ್ಕೊಂಡಿದ್ದೀರಾ ಆ ಮಸಾಲೆನ ಹಾಕಿ. ಮಸಾಲೆನ ಫುಲ್ಲಾಗಿ ಹಾಕೋದು ಬೇಡ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಉಳಿದಿರೋದನ್ನ ಹಾಗೆ ಎತ್ತಿ ಇಟ್ಕೊಳ್ಳಿ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ನಿಗೆ ಎಲ್ಲ ಕಡೆ ಆಗೋ ಥರ ನಾವು ಈ ಥರ ಮಸಾಲೆನ ಹಚ್ಕೊಳ್ಳೋಣ. ಅದು ಒಳಗಡೆ ಸೈಡು ಹೊಟ್ಟೆ ಒಳಗೆ ಎಲ್ಲ ಕಡೆ ಆಗೋ ಥರ ಮಸಾಲೆನ ಹಚ್ಕೋಬೇಕು. ಈ ಥರ ನೀವು ಕ್ಲೀನಾಗಿ ನೀಟಾಗಿ ಮಸಾಲೆನ ಹಚ್ಕೊಳ್ಳಿ. ಈ ಥರ ಮನೆಯಲ್ಲೇ ಮಸಾಲೆನ ರುಬ್ಬಿ ಹಚ್ಕೊಳ್ಳೋದ್ರಿಂದ ಗ್ರಿಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು, ಇಲ್ಲ ಅಂದರೆ ನೀವು ಓವೆನ್ ಇದ್ದರೆ ಓವೆನಲ್ಲಿ ಕೂಡ ಬೇಗ ಮಾಡ್ಕೋಬಹುದು. ನೋಡಿ ಇದು ಇವಾಗ ನಾನು ನೀಟಾಗಿ ಒಳಗಡೆ ಸೈಡ್ ಎಲ್ಲ ಮಸಾಲೆನ ಹಚ್ಕೊಂಡಿದ್ದೀನಿ. ಇದು ಮಸಾಲೆನ ಹಚ್ಚಿದ ಮೇಲೆ ಓವರ್ ನೈಟ್ ಆಗೋವರೆಗೂ ನಾವು ಮ್ಯಾರಿನೇಟ್ ಆಗೋಕ್ಕಿಟ್ಟರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 4 hour ಆದ್ರೂ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ, ಆವಾಗಷ್ಟೇ ಗ್ರಿಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇದನ್ನು ಕ್ಲೀನಾಗಿ ನಾನು ಫುಲ್ ಎಲ್ಲ ಕಡೆ ಆಗೋ ಥರ ನಾನು ಮಸಾಲೆನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ನಾನು ಇದನ್ನ ಓವರ್ ನೈಟ್ ಆಗೋವರೆಗೂ ನಾನು ಫ್ರಿಜ್ಜಲ್ಲಿ ಬಿಡ್ತಾ ಇದ್ದೀನಿ. ನಾನು ಈ ಥರ ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇದು ಇವಾಗ ನಾನು ಓವರ್ ನೈಟ್ ಬಿಟ್ಟು ತೆಗೆದಿದ್ದೀನಿ. ಈ ಚಿಕನ್ನು ಮ್ಯಾರಿನೇಟ್ ಅಂತೂ ತುಂಬಾ ಚೆನ್ನಾಗಿ ಆಗಿದೆ. ನಾನು ಈ ಗ್ರಿಲ್ಲನ್ನು ಓವೆನಲ್ಲಿ ಮಾಡ್ಕೊತಿದ್ದೀನಿ, ಹಾಗಾಗಿ ನಾನು ಓವೆನಿಗೆ ಯೂಸ್ ಆಗುವಂತಹ ಒಂದು ಮೆಲಾಮಿನ್ ಪ್ಲೇಟಲ್ಲಿ ಈ ಚಿಕನ್ನ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ ಮಾಡ್ಕೊಂಡಿರುವಂತಹ ಚಿಕನ್ನ ನಾನು ಹಾಗೆ ಒಂದು ಸ್ವಲ್ಪ ಮಸಾಲೆನ ತೆಗೆದಿಟ್ಟಿದ್ದೆ, ಅದನ್ನ ಇವಾಗ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಒಳಗೆ ಹೊಟ್ಟೆ ಭಾಗದಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ಲು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದನ್ನ ಒಂದು ಹಗ್ಗದಿಂದ ನನ್ನ ಕಾಲನ್ನ ಟೈ ಮಾಡ್ತಾ ಇದ್ದೀನಿ, ಅಂದರೆ ಬೇಯ್ತಾ ಇರಬೇಕಾದ್ರೆ ಇದು ಬಿಟ್ಕೋಬಾರ್ದಲ್ಲ, ಹಾಗಾಗಿ ನಾನು ಒಂದು ಹಗ್ಗದಲ್ಲಿ ನಾನು ಕಾಲನ್ನು ಕಟ್ಟಿದ್ದೀನಿ. ಓವೆನ್ನ ನಾನು ಒಂದು 5 ಮಿನಿಟ್ ಫ್ರೀ ಹೀಟಿಂಗ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಒಂದು ಓವೆನಲ್ಲಿ ಇಟ್ಕೊತಾ ಇದ್ದೀನಿ. ಒಂದು 30 ಮಿನಿಟಿಗೆ ನಾನು ಫಸ್ಟು ನಾನು ಟೈಮರ್ನ ಸೆಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ಇದು ಬೇಯ್ತಾ ಇರಬೇಕಾದ್ರೆ ಇದಕ್ಕೆ ಬಟರ್ ಇಲ್ಲ ಎಣ್ಣೆನ ನೀವು ಯೂಸ್ ಮಾಡ್ಕೊಳ್ಳಿ. ಈ ಥರ ಹಾಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಎಲ್ಲ ಹಚ್ಚಿದ ಮೇಲೆ ನಾನು ಇದನ್ನ 1 hour ಒಳ್ಳೆ ಫ್ರೈ ಮಾಡ್ತಾ ಇದ್ದೀನಿ ಓವೆನಲ್ಲಿ. ನೋಡಿ ಇದು 1 hour ಆದಮೇಲೆ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಾನೊಂದು ಸ್ಟೀಲ್ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ.